ಘಟಪ್ರಭೆಯಲ್ಲಿ ಸಿಲುಕಿದ ಯುವಕ. ಕ್ಷಿಪ್ರಗತಿಯಲ್ಲಿ ರಕ್ಷಣೆ ಮಾಡಿದ ಅಗ್ನಿಶಾಮಕ ಸಿಬ್ಬಂದಿ. ಬೋರ್ಕರಿಯುವ ನದಿಯಲ್ಲಿ ಸಿಲುಕಿ ಯುವಕನ ಒದ್ದಾಟ. ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಬೊಬ್ಬಿಡುವ ಭಯಾನಕ ದೃಶ್ಯ. ನದಿಯ ಬಳಿ ಜಮಾಯಿಸಿದ್ದ ನೂರಾರು ಜನ. ಇದು ಕಂಡಿದ್ದು ಮುಧೋಳ ನದಿಯಲ್ಲಿ. ವಿಪರೀತ ಮಳೆಯಿಂದಾಗಿ ಮುಧೋಳ ಘಟಪ್ರಭೆ ನದಿಯ ಹರಿವು ಜೋರಾಗಿದೆ. ಧುಮ್ಮಿಕ್ಕಿ ಹರಿಯುತ್ತಿದೆ. ನದಿಯಲ್ಲಿ ಓರ್ವ ಯುವಕ ಸಿಲುಕಿಕೊಂಡಿದ್ದ. ಸೇತುವೆ ಕೆಳಭಾಗದಲ್ಲಿ ಹಗ್ಗ ಹಿಡಿದು ನೇತಾಡುತ್ತಿದ್ದ. ಇನ್ನೇನು ಆತ ನೀರಲ್ಲಿ ಕೊಚ್ಚಿ ಹೋಗ್ತಾನೆ ಎಂದುಕೊಂಡಿದ್ರು. ಆದರೆ ಆಪದ್ ಬಾಂಧವರಾಗಿ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳು ಸುಯಿ ಅಂತ ಬಂದೇ ಬಿಟ್ರು. ಕಾಪಾಡಿ ಕಾಪಾಡಿ ಅಂತ ಬೊಬ್ಬಿಡುವ ಯುವಕನ ಬಳಿ ಶರವೇಗದಲ್ಲಿ ಬೋಟ್ಗಳು ಹೊರಟಿತು. ಇದು ಮುಧೋಳದಲ್ಲಿ ನಡೆದ ಅಣುಕು ಪ್ರದರ್ಶನ ಕಾರ್ಯಾಚರಣೆಯಾಗಿತ್ತು. ಘಟಪ್ರಭಾ ನದಿದು ದಡದಲ್ಲಿರುವ ಎಲ್ಲ ಗ್ರಾಮಗಳಿಗೂ ಮತ್ತು ಕೃಷ್ಣ ಇದರಲ್ಲಿ ಜಮಖಂಡಿಯಲ್ಲಿ ಮತ್ತು ಬಾದಾಮಿಯಲ್ಲೂ ಕೂಡ ಈ ಥರ ಅಣುಕು ಪ್ರದರ್ಶನಗಳು ಮಾಡ್ತಾ ಇದ್ದೆವು. ಈಗಾಗಲೇ ಎಲ್ಲ ಆಡಳಿತದಿಂದ ಮತ್ತು ನಮ್ಮ SP ಸಾಹೇಬ್ರ ಜೊತೆಗೆಲ್ಲ ಸೇರಿ ನಾವು ಸಭೆಯನ್ನು ಕೂಡ ಮಾಡಿದೆವು. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆವು. ಅಲ್ಲಿ ಬೋಟ್ಸ್ ಗಿಟ್ಸ್ ಎಲ್ಲ ಪ್ರಿಪರೇಷನ್, ಯಾವುದೇ ರೀತಿಯಿಂದ ಜೀವಹಾನಿ ಜಾನುವಾರು ಹಾನಿ ಆಗದಂತೆ ಜನರಲ್ಲಿನೂ ಕೂಡ ನಾವು ಅರಿವು ಮೂಡಿಸೋದು. ನೆಕ್ಸ್ಟ್ ಆ ಥರ ಏನೋ ಸಮಸ್ಯೆಗಳು ಉದ್ಭವಿಸಿದಾಗ ಯಾವ ರೀತಿ ಕ್ರಮ ಇದು ಮಾಡ್ಬೇಕಂತ ಅದನ್ನು ಕೂಡ ಸಿದ್ಧತೆ ಮಾಡ್ಕೊಂಡು ಈಗ ಲಾಸ್ಟ್ ಕಳೆದ ಸಾಲಿನಲ್ಲಿ ಕೂಡ ಈ ಥರ ಜನರಲ್ಲೇ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಬ್ರಿಡ್ಜ್ ಕ್ರಾಸ್ ಮಾಡೋದು ಮಾಡಿ 2 ಜೀವಹಾನಿಯಾಗಿ ಆಗಿತ್ತು. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಜನರಲ್ಲಿ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಯಾರೂ ಕೂಡ ಆ ಥರದ ಸಾಹಸ ಅಥವಾ ಆ ಥರ ಅಹಿತಘಟನೆ ನಡೆದು ತಾವು ಒಂಥರ ಶಿಸ್ತುಬದ್ಧವಾಗಿ ನಡ್ಕೊಳ್ಬೇಕಂತ ನಾನು ಮಾಡ್ತಾ ಇದ್ದೆ. ಸೇತುವೆ ಕೆಳಭಾಗಕ್ಕೆ ತೆರಳಿದ ಬೋಟ್ಗಳು ಆತನನ್ನ ಕ್ಷಿಪ್ರಗತಿಯಲ್ಲಿ ರಕ್ಷಣೆ ಮಾಡಿ ದಡಕ್ಕೆ ಬಂದ್ರು. ದಡಕ್ಕೆ ಬಂದೊಡನೆ ಸ್ಟ್ರೆಚರ್ನಲ್ಲಿ ಮಲಗಿಸಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸಿದ್ರು. ನದಿಯ ರಭಸ ನೋಡ್ತಾ ಇದ್ರೆ ಪ್ರವಾಹ ಬರುವ ಆತಂಕ ಜನರಲ್ಲಿ ಇರುತ್ತೆ. ಆದ್ದರಿಂದ ನೆರೆ ಸಂದರ್ಭ ಹೇಗೆ ಸನ್ನದ್ದರಾಗಬೇಕೆಂದು ಕೈಗೊಂಡ ಸಿದ್ಧತೆ ಅನಾವರಣವಾಯಿತು. ಇವತ್ತು ನಮ್ಮ ಘಟಪ್ರಭಾ ನದಿಗೆ 11,000 ಕ್ಯೂಸೆಕ್ಸ್ ಇನ್ಫ್ಲೋ ಮತ್ತು 10,000 ಕ್ಯೂಸೆಕ್ಸ್ ಔಟ್ಫ್ಲೋ ಇರೋದ್ರಿಂದ ಈ ಭಾಗದಲ್ಲಿ 30,000 ರಿಂದ 40,000 ಮೇಲೆ ಕ್ಯೂಸೆಕ್ಸ್ ನೀರು ಬಂದ್ರೆ ಫ್ಲಡ್ ಆಗುವಂತಹ ಸಿಚುವೇಶನ್ ಇರ್ತದೆ. ಇವತ್ತು ನಾವು ಅಣುಕು ಪ್ರದರ್ಶನ ಮಾಡಿ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಲೈಕ್ ಹೋದ ವರ್ಷ ತಮಗೆಲ್ಲ ಗೊತ್ತು ಯಾವ ರೀತಿ ಫ್ಲಡ್ ಬಂದಾಗ ನಾವು ರೆಸ್ಕ್ಯೂ ಟೀಮ್ ಎಲ್ಲ ಕಳಿಸಿ ಇದು ಮಾಡಿದ್ವಿ. ಅದನ್ನ ಜನ ಯಾವ ರೀತಿ ಅದನ್ನ ನಾವು ಆಡಳಿತದಿಂದ ಕೆಲಸ ಮಾಡುವಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಆಗಬೇಕು ಅನ್ನೋದನ್ನ ಅಣುಕು ಪ್ರದರ್ಶನದೊಂದಿಗೆ ನಾವು ಇವತ್ತು ಮಾಡ್ತಿದ್ದೀವಿ. ಸೊ ಆಸ್ ಆಫ್ ನೌ ಯಾವುದು ಆತಂಕ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಮಳೆ ಜಾಸ್ತಿ ಆಗ್ತಿರೋದ್ರಿಂದ ಎಲ್ಲರೂ ಅಲರ್ಟ್ ಇರಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ. ಸ್ಥಳದಲ್ಲಿ ಬ್ಯಾಕಪ್ ಸಾಮಗ್ರಿಗಳು, ಅಗ್ನಿಶಾಮಕ ದಳದ ವಾಹನಗಳು, ಬೈಕ್ಗಳು ಬೀಡು ಬಿಟ್ಟಿದ್ವು. DC, SP, AC ಸಮೇತ ಹಿರಿಯ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿದ್ದರು. ಜಿಲ್ಲೆಯ 3 ಕಡೆಗಳಲ್ಲಿ ಈ ರೀತಿಯ ಅಣುಕು ಪ್ರದರ್ಶನ ಕೈಗೊಳ್ಳುತ್ತಾ ಇದ್ದಾರೆ. ಮೊನ್ನೆ ಉಸ್ತುವಾರಿ ಸಚಿವರು ಮತ್ತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಾವು ಒಂದು ಅಣುಕು ಪ್ರದರ್ಶನ ಮಾಡ್ತಾ ಇದೀವಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 211 ಹಳ್ಳಿಗಳನ್ನು ನಾವು ಐಡೆಂಟಿಫೈ ಮಾಡಿದೀವಿ. ಈ 3 ನದಿಗಳು ಫ್ಲಡ್ ಬಂತಂತಂದ್ರೆ ಎಲ್ಲೆಲ್ಲಿ ಸಮಸ್ಯೆ ಆಗತ್ತೆ ಎಂಬುದನ್ನು 211 ಹಳ್ಳಿ ಅಲ್ಲೇ ಜಿಲ್ಲಾಡಳಿತದಿಂದ ನಾವು ಐಡೆಂಟಿಫಿಕೇಶನ್ ಮಾಡಿಕೊಂಡಿದ್ದೀವಿ. ಮತ್ತೆ ಎಷ್ಟು ಬ್ರಿಡ್ಜಸ್ ಮುಳುಗಡೆ ಆಗುತ್ತಾ ಅದ್ರ ಬಗ್ಗೆ ಏನು ಮುಂಜಾಗ್ರತಾ ಕ್ರಮ ತಗೋಬೇಕೆಂಬುದು ಕೂಡ ಪೊಲೀಸ್ ಇಲಾಖೆಯಿಂದ ಮಾಡ್ತಾ ಇದೀವಿ. ಇವತ್ತು ಅಣುಕು ಪ್ರದೇಶ ಆಯ್ಕೆ ಮಾಡಿರ್ತಕ್ಕಂಥ ಜಿಲ್ಲೆಯಾದ್ಯಂತ ಒಟ್ಟು 3 ಸ್ಥಳಗಳಲ್ಲಿ ನಾವು ಮಾಡ್ತಾ ಇದೀವಿ. ಒಂದು ಯಾದವಾಡ ಬ್ರಿಡ್ಜು, 2ನೇದು ಶೂರ್ಪಾಲಿ, 3ನೇದು ಬಾದಾಮಿಯಲ್ಲಿ ಮಾಡ್ತಾ ಇದೀವಿ. ಇದಕ್ಕೆ ಜಿಲ್ಲಾಡಳಿತ, ಎಲ್ಲ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಫೈರ್ ಸರ್ವಿಸ್ ಸ್ಟೇಷನ್, ಮತ್ತೆ ಯಾರು ಸ್ವಿಮ್ಮರ್ಸ್ ಇದ್ದಾರೆ, ಮತ್ತೆ ಆರೋಗ್ಯ ಇಲಾಖೆ ಎಲ್ಲರನ್ನೂ ಒಳಗೊಂಡಂತೆ ಮುಂದೆಂದು ಜಾಗೃತಿ ಮೂಡಿಸೋದ್ರ ಸಂಬಂಧ ಇನ್ ಕೇಸ್ ಫ್ಲಡ್ ಬಂತಂತಂದ್ರೆ ನಾವು ಡೈಲಿ ಕೂಡ ಅಪ್ಡೇಟ್, ಕೊಯ್ನಾ ಡ್ಯಾಮ್ ಇರ್ಬೋದು, ಇಪ್ಪರಿಗೆ ಬ್ಯಾರೇಜ್ ಇರ್ಬೋದು, ಅಥವಾ ಎಲ್ಲಿ ಸಂಬಂಧಪಟ್ಟದ್ದು ಏನು ಔಟ್ಫ್ಲೋ ಮತ್ತು ಇನ್ಫ್ಲೋ ಇದೆ ಅದೆರಡೂ ಕೂಡ ನಾವು ಡೈಲಿ ಮಾನಿಟರ್ ಮಾಡ್ತಾ ಇದೀವಿ. ಮತ್ತು ಈಗಾಗಲೇ ಮುನ್ಸೂಚನೆ ಇರೋದ್ರಿಂದ ನೆಕ್ಸ್ಟ್ 5 ಡೇಸು ಅಥವಾ ಮಳೆ ಬರ್ತಕ್ಕಂಥ ಮುನ್ಸೂಚನೆ ಇರೋದ್ರಿಂದ ಒಂದು ರೆಡಿನೆಸ್ಗೆ ಯಾವ ಥರ ನಮ್ಮದು ಆರೋಗ್ಯ ಇಲಾಖೆ ರೆಡಿ ಇದೆ, ರೆವಿನ್ಯೂ ಇಲಾಖೆ ಇದೆ, ಪೊಲೀಸ್ ಇಲಾಖೆಲಿದೆ, ನಾವೇನು ರೆಡಿ ಇದೀವಿ ಮತ್ತು ನಮ್ಮಲ್ಲಿ ಇಕ್ವಿಪ್ಮೆಂಟ್ಸು ಇರತಕ್ಕಂಥದ್ದು ಎಲ್ಲದನ್ನು ಕೂಡ ಸಂಕಷ್ಟ ಸಮಯದಲ್ಲಿ ಉಪಯೋಗ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅಣುಕು ಪ್ರದರ್ಶನ ಮಾಡಿಕೊಂಡಿದ್ವಿ. ಸೇತುವೆ ಮೇಲ್ಭಾಗದಲ್ಲಿ ಹೋಗುವ ವಾಹನ ಸವಾರರು, ಪ್ರಯಾಣಿಕರು ಕೂಡ ಏನಾಯ್ತು ಅಂತ ನಿಂತು ನೋಡ್ತಾ ಇದ್ರು.
ಯಾರೋ ಬಿದ್ದಿದ್ದಾರೆ, ಅವಘಡ ಆಗಿದೆ ಅಂತ ತಿಳ್ಕೊಂಡಿದ್ರು. ಥೇಟ್ ಅಪಾಯದ ರೀತಿಯಲ್ಲಿ ಅಣುಕು ಪ್ರದರ್ಶನ ಮಾಡಲಾಯಿತು. ಎಲ್ಲದಕ್ಕೂ ಜಿಲ್ಲಾಡಳಿತ ಸಜ್ಜಾಗಿದೆ ಎಂದು ಸಾಬೀತುಪಡಿಸಿತು. ರನ್ ಟಿವಿ ನ್ಯೂಸ್, ಮುಧೋಳ.